ಯಾಕೆ ಅಂತಂದಾಗ ಆ ಸಾಮ್ರಾಜ್ಯದ ಕನಸಿತ್ತ ಅವರಿಗೆ. ಅವರು ತಮ್ಮ ಹಿರಿಯರ ಮೃತ್ಯು ಪತ್ರಗಳನ್ನು ಒಮ್ಮೆ ಕೃಷ್ಣದೇವರಾಯರು ನೋಡ್ತಾ ಇರ್ತಾರೆ. ಅವ್ರ ಆನ್ಸಿಸ್ಟರ್ಸ್ ಬರೆದಿರ್ತಾರಲ್ಲ, ಪತ್ರಗಳು ಬರೆದಿಟ್ಟಿರ್ತಾ ಇದ್ರು. ಆವಾಗ ನೋಡುವಾಗ ಸಾಳುವ ನರಸಿಂಗರಾಯರು, ನಾನೇನು ಹೇಳಿದೆ, ಮತ್ತೊಬ್ಬ ವೀರ, ಸಾಳುವ ವಂಶದ ವೀರ ನರಸಿಂಗರಾಯರು ಬರೆದ ಪತ್ರ ಸಿಗುತ್ತೆ. ನಮ್ಮ ವಿಜಯನಗರದ ಪರಿಧಿಗೆ ನನ್ನ ಕೈಯಲ್ಲಿ ನಾನು ರಾಯಚೂರಿಗೆ ಗೆಲ್ಲಕ್ಕಾಗಲಿಲ್ಲ, ಮತ್ತು ಒರಿಸ್ಸಾ ಗೆಲ್ಲಕ್ಕಾಗಲಿಲ್ಲ ಅನ್ನೋ ಕೊರಗು ನನ್ನಲ್ಲಿ ಉಳ್ಕೊಂಬಿಟ್ಟಿದೆ ಅಂತ ಬರೆದಿರ್ತಾರೆ. ಇವ್ರಿಗದು ಸ್ಟ್ರೈಕ್ ಆಗುತ್ತೆ. ಅರೆ ಇದು ನಮ್ಮ ವಿಜಯನಗರಕ್ಕೆ ಸೇರಿಸಲಿಲ್ಲ ಅಂದರೆ ಮತ್ತು ನಾನು ಬದುಕಿದ್ದು ನನ್ನ ಇಷ್ಟು ಪವರ್ ಇದ್ದೇನು ಪ್ರಯೋಜನ, ನಡೀರಿ ಅಂತಾರೆ. ಒರಿಸ್ಸಾ ಮೇಲೆ ದಂಡಯಾತ್ರೆ ಶುರು ಮಾಡ್ತಾರೆ. 6 ವರ್ಷ ಆಗೋಗುತ್ತೆ. ಮಹಾಮಂತ್ರಿ ತಿಮ್ಮರ್ಸು ಒಂದ್ಸಲಿ ಜ್ಞಾಪಿಸ್ತಾರೆ, ಮಹಾಸ್ವಾಮಿ ನಾವು ಮನೆ ಬಿಟ್ಟು 6 ವರ್ಷ ಆಗಿದೆ, ನಡೀರಿ ಸಾಕು ಹೋಗೋಣ ಅಂದಾಗ ಆಗಲ್ಲಿ ಕೂತು 6 ತಿಂಗಳು ಕೂತು ಆ ರಾಜ ಸೋಲಪ್ಕೊಂಡ ಮೇಲೆ ಅವನ ಮಗಳನ್ನ 3ನೇ ಹೆಂಡತಿಯಾಗಿ ಸ್ವೀಕರಿಸಿ ಜಗನ್ಮೋಹಿನಿಯನ್ನು ಅಷ್ಟು ರಾಜ್ಯ ಅವನಿಗೆ ವಾಪಸ್ ಕೊಡ್ತಾರೆ. ತಗೋ ನೀನು ವಾಪಸ್ ಕೊಟ್ಟು ಬರ್ತಾರೆ. ನೋಡ್ರಿ ಇವರು ಹೆಂಗಿದ್ರು ಅಂತ ನಾನು ಹೇಳೋದು. ಅಷ್ಟು ಅವ್ರು ವಾಪಸ್ ಕೊಡ್ತಾರೆ. ಅಂಥ ಬಲಿಷ್ಠವಾದ ಒರಿಸ್ಸಾ ರಾಜ್ಯ ಅಷ್ಟು ವಾಪಸ್ ಕೊಟ್ಟು ಅವನ ಮಗಳನ್ನ ಕರ್ಕೊಂಡ್ಬರ್ತಾರೆ. ಅಂಥ ದಂಡಯಾತ್ರೆನ ಯಾರೂ ಮಾಡಲಿಲ್ಲ ಇಲ್ಲಿವರೆಗೆ. ಎಲ್ಲರೂ ದೊಡ್ಡ ದೊಡ್ಡ ಕೋಟೆಗಳನ್ನು, ದುರ್ಗದ ಮೇಲೆ, ಗಿರಿಗಳ ಮೇಲೆ ಕೋಟೆಗಳನ್ನು 7 ಸುತ್ತು 12 ಸುತ್ತು ಕೋಟೆಗಳು ಕಟ್ಕೊಂಡು ಇದ್ದರೆ ಹೊರತು, ಯುದ್ಧ ಮಾಡಿ ವಾಪಸ್ ಬರ್ತಿದ್ರೆ ಹೊರತು, ತಮ್ಮ ಕೋಟೆ ಬಿಟ್ಟು ಸಾವಿರಾರು ಕಿಲೋಮೀಟ್ರು, 2000 ಕಿಲೋಮೀಟ್ರ್ ಇವನು ಯುದ್ಧ ಮಾಡಕ್ಕೆ ಹೋದ ಅಂತ ಯಾರಾದರೂ ಈ ಭಾರತದಲ್ಲಿ ನ ಭೂತ ನ ಭವಿಷ್ಯತಿ ಕೃಷ್ಣದೇವರಾಯ. ಇಷ್ಟು ದೊಡ್ಡ ದಂಡಯಾತ್ರೆ ಮಾಡಿದಂಥ ಏಕೈಕ ಧೀರ. ಅದಾದಮೇಲೆ ರಾಯಚೂರು ಮತ್ತು ಮುದ್ಗಲ್ ಪ್ರದೇಶನ ದೋಹಾ ಪ್ರದೇಶ ಅಂತ ಕರೀತಾರೆ. ಅದು ಕೃಷ್ಣ ಮತ್ತು ತುಂಗಭದ್ರಾ ನದಿ ಮಧ್ಯದ ಪ್ರದೇಶ. ಇವರೆಲ್ಲ ಏನು ಹೇಳ್ತಾರೆ, ಎಲ್ಲರೂ ಏನು ಹೇಳ್ತೀವಿ ನಾವು ಅಂದರೆ, ಇವರೆಲ್ಲ ಇತಿಹಾಸಕಾರರು ಏನು ಹೇಳ್ತಾರೆ, ಅತ್ಯಂತ ಫಲವತ್ತಾದ ಭೂಮಿ, ಹಾಗಾಗಿ ಅದಕ್ಕೆ 13 ಯುದ್ಧ ನಡೆದಿದೆ. ಆ ಪ್ರದೇಶದ ಓನರ್ಶಿಪ್ಪಿಗೆ ನಮಗೂ ಶಾಹಿ ಸುಲ್ತಾನರಿಗೂ ವಿಜಯನಗರದವ್ರಿಗೂ 13 ಯುದ್ಧ ನಡೆದಿದೆ. ಅಂದರೆ ನೀವು ಇಮ್ಯಾಜಿನ್ ಮಾಡಿ, ಯಾಕೆ ಅಷ್ಟು, ಏನು ಬೆಳೆ ಬೆಳೀತಾ ಇದ್ರು, ಫಲವತ್ತಾದ ಭೂಮಿ ಮೇಲೆ ಯಾಕೆ ಅಷ್ಟಿದಿತ್ತು ಅಂದರೆ, ಅದು ಭೂಮಿಗಲ್ಲ, ಭೂಮಿ ಒಳಗಡೆ ಇದ್ದ ಬಂಗಾರಕ್ಕೆ. ಯಾಕೆಂದರೆ ಹಟ್ಟಿ ಚಿನ್ನದ ಗಣಿ ಇದ್ದ ಜಾಗ, ಈಗಿರೋ ಜಾಗ. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಸಿಗೋ ಜಾಗ ಅದು. ಹಟ್ಟಿ ಗೋಲ್ಡ್ ಮೈನ್ಸು, ಕಾಪರ್ ಮೈನ್ಸು, ಎಲ್ಲ ಮೈನ್ಸು ಇರೋ ಜಾಗ ಅದು. ಹಾಗಾಗಿ ಅದರ ಒಡೆತನಕ್ಕೆ ಯುದ್ಧ ನಡೀತಾ ಇತ್ತು. ಅದರ ಒಡೆತನ ಇಟ್ಕೊಂಡವನು ಬಂಗಾರದ ಗುಡ್ಡೆ ಮೇಲೆ ಕೂತ್ಕೊಂಡಂಗೆ, ಹಂಗಾಗಿ ಅದ್ರ ಒಡೆತನ ಇಟ್ಕೊತಾ ಇತ್ತು. ಅದಿಟ್ಕೊಂಡು ಅದನ್ನು ಗೆದ್ದ ಮೇಲೆ 1525 ಅದನ್ನು ಗೆದ್ದ ಮೇಲೆ 1521 ಗೆದ್ದ ಮೇಲೆ ಆಮೇಲೆ ಯಾವುದು ಯುದ್ಧಗಳನ್ನೇ ಮಾಡಲಿಲ್ಲ ಕೃಷ್ಣದೇವರಾಯರು. ಎಲ್ಲ ಅದು ಶಾಂತಿ ಕಾಲ. ಆಮೇಲೆ ಯಾಕೆಂದರೆ ಯಾರು ಇವರನ್ನು ಪ್ರಶ್ನೆ ಮಾಡೋರೇ ಇರಲಿಲ್ವಲ್ಲ. ಅದು ನಮ್ಮ ದಕ್ಷಿಣ ಭಾರತದ ಹಿಂದೂ ಸಾಮ್ರಾಜ್ಯದ ಉತ್ತುಂಗ ಅಂತ ನಾನು ಕರಿತೀನಿ. ಸುವರ್ಣಕಾಲ. ಕರೆಕ್ಟ್, ಅದೇನೆ ಉತ್ತುಂಗ. ನೋಡಿ, ಈಗ ನಿಮಗೆ ನೀವೇ ಏನು ಬೇಡಿ, ನೀವು ಕ್ರಿಕೆಟ್ ಮ್ಯಾಚೇ ನೋಡ್ತಿರ್ತೀರ. ನಾವೆಲ್ಲ ಇಂಡಿಯಾ ಟೀಮ್ ಫೇವ್ರೇಟೇ ಅಲ್ವಾ. ಸಾಲಲ್ಲಿ 15 ಮ್ಯಾಚ್ ಗಟ್ಬಿಟ್ರೆ 16 ಮ್ಯಾಚ್ ನೋಡೋಕೆ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ. ಇದೇನು 1 ಸೈಡೆಡ್ ಮ್ಯಾಚ್ಗಳು, ಎಲ್ಲ ಸರಿ ನಾವೇ ಗೆಲ್ತಿರ್ತೀವಿ, ಬಟ್ ಅದು ಎಷ್ಟು ಸ್ವೀಟ್ ಅಂತ ತಿನ್ನಕ್ಕಾಗುತ್ತೆ ಅಲ್ವಾ. ಈ ವಿಜಯನಗರ ಸಾಮ್ರಾಜ್ಯ 1509 ಗೆಲ್ಲೋದಕ್ಕೆ ಶುರು ಮಾಡಿದ್ದಕ್ಕೆ ನಾವು ಸೋತಿದ್ದು 1565 ಕೃಷ್ಣದೇವರಾಯರಾದ್ಮೇಲೆ ಮತ್ತೊಬ್ಬ ಕ್ಷಾತ್ರವಂತ, ಮತ್ತೊಬ್ಬ ಅವರಷ್ಟೇ ಈಕ್ವಿವೆಲೆಂಟು ಅವ್ರ ಅಳಿಯ ರಾಮರಾಯ. 1529 ಶುರು ಮಾಡಿ 1565 ಅವನು ಹೇಳ್ದವ್ರು ರಾಜನ್ ಮಾಡ್ತಿರ್ತಾನೆ. ಈ ಶಾಹಿ ಸುಲ್ತಾನ್ರಲ್ಲಿ ನಾನು ಹೇಳ್ದವ್ನು ರಾಜ ಆಗಬೇಕು, ಈ ಪ್ರದೇಶ ನಿಂದು, ಈ ಪ್ರದೇಶ ನಿಂದು ಅಂತ ಹೇಳ್ದಂಗೆ ಒಪ್ಕೊಂಡಿರ್ಬೇಕು ಇವರು. ಆ ಥರ ಕಂಟ್ರೋಲ್. ನಮಗೆ ಬೇಜಾರಾಗ್ಬಿಟ್ಟಿದ್ದೇನು ಇದು ಒಂದೇ ಸೈಡ್ ಮ್ಯಾಚ್ ಥರ ಅಂತ, ಬೋರ್ ಆಗ್ತಿದೆ ಅಂತ.